ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸಮಯ ಬಂದು 10:05 ಆಗಿದೆ. ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಬೆಳಗ್ಗೆ 6 ಗಂಟೆಗೆ ಮೈಸೂರು ಬಿಟ್ಟು ಬಂದಿದ್ದೀವಿ. ಬಿಕನರ್ ಎಕ್ಸ್ಪ್ರೆಸ್ಸಲ್ಲಿ ಹೋಗ್ತೀವಿ ನಾವೀಗ ಗುಜರಾತ್ಗೆ ಟುವರ್ಡ್ಸ್ ಅಹಮದಾಬಾದ್. 11:00ವರೆಗೆ ಬಿಡೋಕ್ಕಿಲ್ಲಿ. ಯಶವಂತಪುರ ರೈಲ್ವೆ ಸ್ಟೇಷನ್ ಬಿಟ್ಟಿದ್ದೀವಿ. ಸಮಯ ಬಂದು 11:30 ಆಗಿದೆ. ನಮಗೆ ಅಹಮದಾಬಾದ್ನಿಂದ ಬಂದು 1700 ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ. ಸೊ 32 to 33 ಅವರ್ಸ್ ಆಗುತ್ತೆ ಜರ್ನಿ ಬೆಂಗಳೂರಿಂದ. ಬನ್ನಿ ನೋಡೋಣ ಹೆಂಗಿರುತ್ತೆ ಜರ್ನಿ ಅಂತ. ಬೆಳಗ್ಗೆ ತಿಂಡಿ ಬಂದು ಯಶವಂತಪುರಲ್ಲಿ ಮಾಡ್ಕೊಂಡ್ವಿ. ಸೊ ಮಧ್ಯಾಹ್ನಕ್ಕೆ ಮೈಸೂರಿಂದ ಪಾರ್ಸಲ್ ತೊಗೊಂಬಂದಿದ್ವಿ ಹೋಟ್ಲಿಗೆ. ಕೇಳಿಸ್ತಿದ್ಯಾ? ಟ್ರೈನ್ ಹೊರಟುಬಿಡ್ತು ಮಾರ್ಕ್ಬಿಟ್ಟು ಕಾಲ್ ಮಾಡೋದು ಸುಮ್ಮನೆ ತಿನ್ಬೇಕಲ್ಲ. ಅವ್ರಿಗೆ ಬೇಜಾರು. ಬಿ ಕೆ ವರ್ಮಾ ಯಾರು? ಬಿ ಕೆ ವರ್ಮಾ 71 ಬಂದಿಲ್ಲ ಸರ್. ನಿಮ್ಮ ಜೊತೆ ಯಾರು ಬೇಡ? ಅದ್ರಲ್ಲಿ ಫ್ರೀ ವರ್ಷನ್ ಐತೆ. ಅವ್ನು ದುಡ್ಡು ಕಟ್ಬಿಟ್ಟು ಆಡ್ಬೇಕು. ಮೈಸೂರಲ್ಲಿ ಬೆಳಗ್ಗೆ 5 ಗಂಟೆಗೆ ಪಾರ್ಸಲ್ ತೊಗೊಂಡಿದ್ವಿ. ಬಾತು, ವಡೆ, ಚಟ್ನಿ ಅದನ್ನು ತಿಂತಾಯಿದ್ದೀವಿ ಈಗ. ದಾವಣಗೆರೆ ಬಿಟ್ಟಿದ್ದೀವಿ. ಸಮಯ ಬಂದು 4 ಗಂಟೆ ಆಗಿದೆ ಸಾಯಂಕಾಲ. ಸನ್ಸೆಟ್ ಆಗ್ತಾ ಇದೆ. ಹುಬ್ಳಿ ಹತ್ರ ಇದ್ದೀವಿ ಈಗ ನಾವು. ಹುಬ್ಳಿಗೆ ಬಂದು ರೀಚ್ ಆಗಿದೆ. ಸಮಯ ಬಂದು 6:15 ಆಗಿದೆ. ಆ್ಯಕ್ಚುಲಿ 7:50ಕ್ಕೆ ಬರಬೇಕಾಯ್ತು. 1:30 ಗಂಟೆ ಮುಂಚೆನೇ ಬಂದಿದೆ. ಸೊ 8 ಗಂಟೆ ತನಕ ಹೊರಡಲ್ಲ. ಹುಬ್ಳಿ ರೈಲ್ವೆ ಸ್ಟೇಷನಲ್ಲಿ ವಡಾಪಾವ್ ತೊಗೊಂಡಿದ್ವಿ ಸಾಯಂಕಾಲ ಸ್ನ್ಯಾಕ್ಸ್ಗೆ. ರಾತ್ರಿ ಊಟಕ್ಕೆ ಚಪಾತಿ ಮತ್ತು ಟೊಮೊಟೊ ಪಲ್ಯ ಮಾಡ್ಕೊಂಬಂದಿದ್ವಿ ಮನೆಯಿಂದ. ಮೊಸರಲ್ಲೇ ತೊಗೊಂಡ್ವಿ ರೈಲ್ವೆ ಸ್ಟೇಷನಲ್ಲಿ. ಹುಬ್ಳಿ ರೈಲ್ವೆ ಸ್ಟೇಷನ್ ಬಿಟ್ಟಿದ್ದೀವಿ. ಸಮಯ ಬಂದು 8:30 ಆಗಿದೆ. ಆ್ಯಕ್ಚುಲಿ 7:50ಕ್ಕೆ ಬಿಡಬೇಕಾಯ್ತು ರೈಲ್ವೆ ಸ್ಟೇಷನ್ನು. ಸೊ ಹೆಚ್ಚು ಕಮ್ಮಿ 3/4 ಗಂಟೆ ಲೇಟು. ಸಮಯ ಬಂದು 8:30 ಆಗಿದೆ. ಸೊಲ್ಲಾಪುರ್ಗೆ 5 ಗಂಟೆ ಬೆಳಗಿನ ಜಾವ ತಲುಪಿದ್ದೀವಿ. ಈಗ ಪುಣೆ ಹತ್ರ ಇದ್ದೀವಿ. ಪುಣೆಗೆ 9:30 ಹಂಗೆ ತಲುಪ್ತೀವಿ. ಈಗ ಸಮಯ ಬಂದು 8:30 ಆಗಿದೆ. ಇದು 40 ಕಿಲೋಮೀಟ್ರ್ ಇದೆ. ಕ್ರಾಸಿಂಗ್ ಇತ್ತು. ಸ್ವಲ್ಪ ಜನ खाना ऑर्डर रहेगा. चलो चलो खाना लगेगा. ಚೆನ್ನಾಗಿರ್ಲಿಲ್ಲ, ಅದಕ್ಕೆ ನಾವು ವಡಪಾವ್ ಹೋಗಿದ್ದೆ. ಇಡ್ಲಿ ಒಂಥರ ಮೆತ್ತಿರ್ತಾರೆ. ಪುಣೆಗೆ ಬಂದು ತಲುಪಿದ್ದೀವಿ. ಸಮಯ ಬಂದು 9:30 ಆಗಿದೆ. ಇಲ್ಲಿ ಬೆಳಗ್ಗೆ ತಿಂಡಿಗೆ ಬಂದು ವಡಾಪಾವ್ ತೊಗೊಂಡಿದ್ದೀವಿ. ವಡಾಪಾವು, ಇಡ್ಲಿ, ವಡೆ. ನಾವು 3 ತಿಂಗಳಾಯ್ತು ಕೆಳಗಡೆ ಲಾಯರ್ ಬುಕ್ ಮಾಡಿ. ನಮಗೆ ಕೇಳ್ದಂಗೆ ಮಲ್ಕೊಂತೀರ ಅಂತ ವಾದ.
ನಾವೀಗ ಲೋನಾವಾಲ ಘಾಟಲ್ಲಿದ್ದೀವಿ. ಲೋನಾವಾಲ ಘಾಟ್ ಮುಖಾಂತರ ನಾವು ಕಲ್ಯಾಣ್ಗೆ ಹೋಗ್ತೀವಿ, ಆಲ್ಮೋಸ್ಟ್ ಕೋಸ್ಟಲ್ಗೆ. ಮಳೆಗಾಲದಲ್ಲಿ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೀನ್ರಿ. ವಾಟರ್ ಫಾಲ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿಂದ. ನೋಡಿ, ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಎಷ್ಟು ಗಲೀಜಿದೆ. ಇದೇ ಥರ ನಮ್ಮ ಸಕಲೇಶ್ಪುರ ಘಾಟಲ್ಲೂ ಹಿಂಗೆ ತುಂಬ ಗಲೀಜಾಗಿದೆ. ಗಲೀಜಲ್ಲಿ ಇಳಿಬೇಕಾಯ್ತಾ? ಅವನ್ನ ನಿಮ್ ಬಡ್ಗಪ್ಪನ್ ಕೇಳ್ತೀರಾ? ಮಾತಾಡ್ಸ್ಕೋರ ಅವನ್ನ. ಅಲ್ಲ ಇವ್ ಮತ್ತೆ ಒಂದು ರೇಟ್ ಜಾಸ್ತಿ ಆಗತ್ತ, 45,000 ಮೇಲೆ ಆಡ್ತಾನ ಅವನೀಗ. ಅದಕ್ಕೆ ಅವನ್ನ ಕೇಳಿ ನೋಡೋಣ. ಒಂದು 8 ಕಲ್ಯಾಣ್ ಸ್ಟೇಷನ್ ಬಿಟ್ಟಿದ್ದೀವಿ. ಬಾಯ್. ಕೊಡಿ ನೋಡಿ. ಹಾಕಿ ಬೇರೆ ಎಲ್ಲ ಟ್ರೈ ಮಾಡಿ. ಡೆಲ್ಲಿಯಿಂದ ಬಾಂಬೆಗೆ, ಇನ್ನೊಂದು ಡೆಲ್ಲಿಯಿಂದ ಈ ಕಡೆ ಕಲ್ಕತ್ತಾಗೆ. ಇದು ಸ್ವಲ್ಪ ಜಾಸ್ತಿ ಕೆಲಸ ಆಗಿದೆ, ಇದು ಮ್ಯಾಕ್ಸಿಮಮ್ ಆಗಿದೆ. ಇಲ್ಲಿಂದ ಜಮ್ಶೆಡ್ಪುರ ನಮ್ದೇನೆ ಬಳ್ಳಾರಿ ಅಲ್ಲ, ಜಮ್ಶೆಡ್ಪುರ ಅಲ್ಲ, ಜಸ್ಟ್ ಬಳ್ಳಾರಿ. ಎಲ್ಲಿಗೆ ಹೋಗ್ತಿದೆ ಇದು? ಎಲ್ಲ ಹೋಗುತ್ತೆ ಅಹಮದಾಬಾದ್ ಬಾಡಿ ಬಿಲ್ಡಿಂಗ್ ಬಸ್ಗೆ. ನಮ್ಮ ಅಣ್ಣನ ಫ್ರೆಂಡು ಕಲ್ಯಾಣಿಯಲ್ಲಿ ಇರೋದ್ರಿಂದ ನಮ್ಮ ಅಣ್ಣನ ಫ್ರೆಂಡ್ ಹತ್ರ ದಾಲು, ಮೊಸರು, ಸಾಗು, ರೈಸ್ ಎಲ್ಲ ತರಿಸ್ಕೊಂಡಿದ್ವಿ ಮಧ್ಯಾಹ್ನ ಊಟಕ್ಕೆ. ಸೊ ಅದನ್ನೇ ತಿಂತಾಯಿದ್ದೀವಿ ಈಗ. ನೆನ್ನೆ ಒಂದು ಸ್ವಲ್ಪ ಚಪಾತಿ ಟೊಮೆಟೊ ಗೊಜ್ಜಿತ್ತು, ಅದನ್ನೊಂದು ಸ್ವಲ್ಪ ಖಾಲಿ ಮಾಡ್ತಾಯಿದ್ದೀವಿ. ಗುಜರಾತ್ ಸ್ಟೇಟ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ಈ ಊರ ಹೆಸರು ಬಂದು ವಾಪಿ ಅಂತ. ಗುಜರಾತಲ್ಲಿ ಫಸ್ಟ್ ಊರಿದು ಸ್ಟೇಷನ್ನು.
ಗುಜರಾತಲ್ಲಿ ವಾಪಿ ಸ್ಟೇಷನ್ ಆದಮೇಲೆ ನನ್ನ ಹೆಸರಲ್ಲೂ ಒಂದು ಸ್ಟೇಷನ್ ಇದೆ, ಸಚಿನ್ ಅಂತ. ಅದೇ ಸ್ಟೇಷನ್ ಇದು. ಸಾಯಂಕಾಲ 4:25 ಆಗಿದೆ. ಸೂರತ್ ಬಂದು ರೀಚ್ ಆಗಿದ್ದೀವಿ. ಡೋಕ್ಲಾ ತೊಗೊಂಡಿದ್ದೀವಿ ಸಾಯಂಕಾಲ ಸ್ನ್ಯಾಕ್ಸ್ಗೆ. ಇದು ಗುಜರಾತ್ ಲೋಕಲ್ ತಿಂಡಿ ಇಲ್ಲಿದು. ಸೊ ನಮಗೆ ಇನ್ನೊಂದು 6-7 ದಿವಸ ಇದೆ ತಿಂಡಿ ಊಟ. ಡೋಕ್ಲಾ ಜೊತೆಗೆ ವಡಾಪಾವ್ ತೊಗೊಂಡಿದ್ದೀವಿ. ಈ ಪಿಲ್ಲರ್ಗಳು ಬಂದು ಮುಂಬೈ ಟು ಅಹಮದಾಬಾದ್ ಬುಲೆಟ್ ಟ್ರೈನ್ ಆಗ್ತಾಯಿದೆ. ಸೊ ಅದ್ರದ್ದು ಪಿಲ್ಲರ್ಗಳಿದು. ಆಫ್ ಆಗೋಯ್ತಲ್ಲ ಎಲ್ಲಿ ಯಾವ ಬ್ಯಾಟ್ರಿ ಯಾರು ಸ್ವಿಚ್ ಬಿಡ್ತೆ ನಾನು ಬಾಲಿವುಡ್ ನೀ ತೆಗಿದ್ದೆ. ತಿನ್ನಕ್ಕೆ ಉಣ್ಣಕ್ಕೆ ಎಲ್ಲ ಬೇಕು, ಎಲ್ಲ ಬೇಕು. ರೈತರ ಮಕ್ಕಳು ಯಾರು ಹೆಣ್ಣು ಕೊಡಲ್ಲ ಅಂತ ಲೆಟ್ರ್ ಬರ್ತಾನಲ್ಲ, ಹಂಗಾಗುತ್ತೆ. ಅಹಮದಾಬಾದಿಗೆ ಬಂದು ರೀಚ್ ಆಗಿದ್ದೀವಿ. ಸಮಯ ಬಂದು 8:10 ಆಗಿದೆ. ಆಫ್ಟರ್ 32 hours ಜರ್ನಿ. ಸೊ ಈಗ ನಾವು ರೂಮ್ ಮಾಡಿದ್ದೀವಿ. ಸೊ ಈಗ ಅದು ಒಂದು 3-4 ಕಿಲೋಮೀಟ್ರ್ ಏನೋ ಇದೆ. ಸೊ ಬನ್ನಿ ಹೋಗೋಣ. ಇದೇ ಅಹಮದಾಬಾದ್ ರೈಲ್ವೆ ಸ್ಟೇಷನ್ನು ಫ್ರಂಟಿಂದ. ನೋಡಿ ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸ್ ಎಲ್ಲ. ನಾವೊಂದು ರಿವರ್ ಮೇಲೆ ಹೋಗ್ತಾ ಇದ್ದೀವಿ, ಸಬರ್ಮತಿ ರಿವರ್ ಅಂತ. ನಿಮ್ಗೆ ಎದುರುಗಡೆ ಬ್ರಿಡ್ಜ್ ಕಾಣಿಸ್ತಿದೆ ಲೈಟಿಂಗ್ಸು, ಅದು ಬಂದು ಅಡಲ್ ಬ್ರಿಡ್ಜ್ ಅಂತ. ಸೊ ಬೆಳಗ್ಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ ನೋಡೋಣ.
ವೈಸ್ ಪ್ರೆಸಿಡೆಂಟ್ ರೀಚ್ ಆಗಿದೆ ಹೋಟ್ಲಿಗೆ. ಇದೇ ಬಿಲ್ಡಿಂಗು. ಇಲ್ಲಿ ರೂಮ್ ಮುಂದೆನೇ ಒಂದು ಹೋಟ್ಲಿತ್ತು ಚಿಕ್ಕದಾಗಿ. ಸೊ ಅಲ್ಲೇ ಊಟ ಮಾಡ್ತಾಯಿದ್ದೀವಿ ನೈಟು. ಸಮಯ ಬಂದು 9:15 ಆಗಿದೆ. ಊಟ ಎಲ್ಲ ಆಯಿತು. ಎದುರುಗಡೆ ಹೋಟ್ಲಿತ್ತು, ಅಲ್ಲೇ ಊಟ ಮಾಡ್ಕೊಂಬಂದ್ವಿ. ಸಮಯ ಬಂದು 9:15 ಆಗಿದೆ. ಸೊ ಹೋಟ್ ಮಲ್ಕೊಳ್ಳೋಣ ಅಂತ. ಹೊರಗಡೆ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ನಾನು. ಲಿಫ್ಟಲ್ಲಿ 4ನೇ ಫ್ಲೋರ್ಗೆ ಬಂದಿದ್ದೀನಿ. ಇದೇ ನಮ್ಮ ರೂಮು. ನಾಳೆ ಭಾನುವಾರ ಆಗಿರೋದ್ರಿಂದ ನಾಳೆ ಸಾಯಂಕಾಲ ತನಕ ಒಂದು 2-3 ಪ್ಲೇಸ್ ಕವರ್ ಮಾಡಿಬಿಟ್ಟು ನಾಳೆ ಒಂದು 4 ಗಂಟೆ ಹಂಗೆ ಮೋರ್ಬಿ ಕಡೆಗೆ ಹೊರಡ್ತೀವಿ ಬಸ್ಸಲ್ಲಿ. ಸೊ ಅದು ಇಲ್ಲಿಂದ ಅಹಮದಾಬಾದಿಂದ 20 ಕಿಲೋಮೀಟ್ರ್ ಏನೋ ಆಗುತ್ತೆ. ಸೊ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.